ಬಂದ ತಕ್ಷಣ ಬಾಗಿಲು ಕೊಡಿದ್ರು. ಅಣ್ಣ ಯಾಕೆ ಹೊಡಿತಾ ಇದ್ದೀರಾ ಅಂತ ಕೇಳಿದೆ. ಅಣ್ಣ ಇದು ತಪ್ಪಣ್ಣ, ಇದು ಮಾಡೋದು ಸರಿ ಇಲ್ಲ ಅಂತ. ಅಷ್ಟೊತ್ತು ಮಕ್ಕಳು ಸುಮಾರು ಜನ, ಒಂದು 20 ಜನ ಬಂದಿದ್ರು. ಎಲ್ಲ ತಂದೆ ಮಕ್ಕಳೆಲ್ಲ ಕೊಡ್ಲಿ ತೊಗೊಂಡು ಎಲ್ಲ ಲಾಂಗ್ ಮುಚ್ಚಿ ತೊಗೊಂಡು ಎಲ್ಲ ಹೊಡೆದ್ರು. ಸುತ್ತಿ ತಗೊಂಡು ಇಲ್ಲಾಗ್ದ ನಾಗರಾಜ್ ಅಂತ ರೌಡಿ ನಾಗರಾಜ್ ಅವರು ಬಂದು ಸುತ್ತಿ ತಗೊಂಡು ಹಾಕಿದ್ರು. ಆಮೇಲೆ ಅಣ್ಣ ಯಾಕಣ್ಣ ನಮ್ಮ ಅಣ್ಣವ್ರು ಬಂದರು. ನಮ್ಮ ಅಣ್ಣವ್ರಿಗೂ ಇಲ್ಲಿ ತಲೆ ಮೇಲೆಲ್ಲ ಹಾಕಿದ್ರು ಇಟ್ಟು. ಹತ್ರ ನಮ್ಮ ಅಕ್ಕವ್ರು ಬಂದರು ಕಲಾ ಜೊತೆ. ಅವ್ರಿಗೆ ಮೈಯೆಲ್ಲ ಕೈಯೆಲ್ಲ ಇಟ್ಟು ಹಾಕಿದೆ. ಹತ್ರ ಗ್ರೂಪ ಸ್ಟೇಷನ್ ಮುಂದ್ಗಡೆ ಓದಿದ್ದಾರೆ. ಸ್ಟೇಷನ್ ಮುಂದ್ಗಡೆನೇ ಅವ್ರಿಗೆ ಇಲ್ಲಿ ಊದ್ಗಣಿದೆ. ಯಾಕಪ್ಪ ನಮ್ಮ ಗಂಡನ ಹೊಡೆದಿದ್ದಿ, ಏನು ಮಾಡಿದ್ರು ಅವ್ರ ಸುತ್ತಿಯಲ್ಲಿ ನೀನು ಹೊಡೆದಿದ್ದೀಯಾ ಯಾಕಪ್ಪ ಅಂತ ಕೇಳ್ತಾ ಇದ್ದೀನಿ. ಪೊಲೀಸವರೆಲ್ಲ ನಿಂತಿದ್ರು, ಜನ ಎಲ್ಲ ನಿಂತಿದ್ರು. ಅವ್ರು ಕೇಳಿದವಾಗ ಹಾಕಿದ್ದೆ ಹಿಂಗೆ ಒಂದೇ ಇದು ಗುದ್ಬಿಟ್ರು ಸರ್. ಪೊಲೀಸವರೆಲ್ಲ ಇದ್ದರು. ಡಿಂಗ್ರಿ ನಾಗರಾಜು ಇವು ಡಿಂಗ್ರಿ ನಾಗರಾಜು ಒಳಗಡೆ ಹೋಗಿ ಗ್ಯಾರೇಜಿಂದ ಸುತ್ತಿ ಸ್ಪಾನರ್ ತೊಗೊಂಬಂದು ಏಕ್ದಮ್ಮಾಗಿ ನಮ್ಮ ಮಗು ಮೇಲೆ ಹೊಡೆಯೋಕ್ಕೆ ಹೋದ. ನಾನು ಆಟ ಹೋಗೋದಿನ ನೋಡಿ ಸ್ವಾಮಿ, ಇಲ್ಲಿ ಒಂದು ಏಟು ತಲೆಗೆ ಸುತ್ತಿನಲ್ಲಿ. ಅದು ಚೂಪಾಗಿದ್ದಿರೋದು ಏನಾರ ಬಿದ್ದಿದ್ದರೆ ತಲೆ ಓಪನ್ ಆಗ್ತಾಯಿತ್ತು. ಹೊಸಕೋಟೆ ತಾಲೂಕು ನಂದಗುಡಿ ಗ್ರಾಮದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಪ್ರಾರಂಭವಾಗಿದ್ದು, ರೋಹಿತ್ ಹಾಗೂ ಧನುಷ್ ಎಂಬ ಇಬ್ಬರು ಯುವಕರ ನಡುವೆ ಹಣದ ವ್ಯವಹಾರದಲ್ಲಿ ಗಲಾಟೆ ಪ್ರಾರಂಭವಾಗಿ ಧನುಷ್ ಎಂಬ ಹುಡುಗ ರೋಹಿತ್ಗೆ ಹಲ್ಲೆ ಮಾಡಿದ್ದಾನೆ. ಸ್ಥಳೀಯರು ಇದನ್ನ ಗಮನಿಸಿ ರೋಹಿತ್ ಸಂಬಂಧಿಯಾದ ರಾಜ್ಕುಮಾರ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ಸ್ಥಳಕ್ಕೆ ಆಗಮಿಸಿದ ರಾಜ್ಕುಮಾರ್ ಧನುಷ್ನಿಗೆ ಕೇಳುತ್ತಿದ್ದಂತೆ ಧನುಷ್ ತಂದೆ ರೌಡಿ ಶೀಟರ್ ಡಿಂಗ್ರಿ ನಾಗರಾಜು ಅವರು ಏಕಾಏಕಿ ಸುತ್ತಿಗೆಯಿಂದ ರಾಜ್ಕುಮಾರ್ ತಲೆಗೆ ಜೋರಾಗಿ ಹೊಡೆದಿದ್ದು, ಗಾಯಾಳು ರಾಜ್ಕುಮಾರ್ ಪಕ್ಕದಲ್ಲೇ ಇದ್ದ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋಗಿ ದೂರು ನೀಡಿದ್ದಾನೆ. ರಾಜ್ಕುಮಾರ್ಗೆ ಗಾಯವಾಗಿರುವ ವಿಷಯ ತಿಳಿದ ಪತ್ನಿ ರೂಪಾ ಪೊಲೀಸ್ ಠಾಣೆ ಹತ್ತಿರ ಬರುತ್ತಿದ್ದಂತೆ ರೌಡಿ ಶೀಟರ್ ಡಿಂಗ್ರಿ ನಾಗರಾಜು ಹಾಗೂ ಮಕ್ಕಳಾದ ಪ್ರಜ್ವಲ್, ಪ್ರಭು, ಧನುಷ್ ಅವರು ರಾಜ್ಕುಮಾರ್ ಅವರಿಗೆ ಹಾಗೂ ಅವರ ಪತ್ನಿ ರೂಪಾಗೆ ಮನಬಂದಂತೆ ಥಳಿಸಿದ್ದಾರೆ ಹಾಗೂ ಅವರ ಮನೆಗೆ ತೆರಳಿ ದೂರು ವಾಪಸ್ಸು ಪಡೆದುಕೊಳ್ಳದಿದ್ದರೆ ನಿಮ್ಮನ್ನ ಸಾಯಿಸುತ್ತೇನೆ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಅಲ್ಲದೆ ಮನೆಯಲ್ಲಿದ್ದ ಎಲ್ಲ ಸಾಮಾನುಗಳನ್ನ ಪುಡಿ ಪುಡಿ ಮಾಡಿ 3 ಲಕ್ಷ ಹಣ ದೋಚಿದ್ದಾರೆ ಎಂದು ದೂರುದಾರ ಮಹಿಳೆ ಆರೋಪ ಮಾಡಿದ್ದಾಳೆ. ಸರ್ ಗಲಾಟೆ ಆಗಿದೆ, ನಮ್ಗೆ ಗೊತ್ತಿಲ್ಲ. ನಾವು ಸ್ಟೇಷನ್ ಹತ್ರ ನಮ್ಮ ಗಂಡನ ಹೊಡೆದಿದ್ದಾರೆ ಸುತ್ತಿಯಲ್ಲಿ ಅಂದರು. ನಾವು ಬಂದ್ವಿ. ಬಂದ್ಬಿಟ್ಟು ಯಾಕಪ್ಪ ನಮ್ಮ ಗಂಡನ ಹೊಡೆದಿದ್ದಿ, ಏನು ಮಾಡಿದ್ರು ಅವ್ರ ಸುತ್ತಿಯಲ್ಲಿ ನೀನು ಹೊಡೆದಿದ್ದೀಯಾ ಯಾಕಪ್ಪ ಅಂತ ಕೇಳ್ತಾ ಇದ್ದೀನಿ. ಪೊಲೀಸವರೆಲ್ಲ ನಿಂತಿದ್ರು, ಜನ ಎಲ್ಲ ನಿಂತಿದ್ರು. ಅವ್ರು ಕೇಳಿದವಾಗ ಹಾಕಿದ್ದೆ ಹಿಂಗೆ ಒಂದೇ ಇದು ಗುದ್ಬಿಟ್ರು ಸರ್. ಪೊಲೀಸವರೆಲ್ಲ ಇದ್ದರು. ಡಿಂಗ್ರಿ ನಾಗರಾಜು ಅವ್ರ ಮಕ್ಕಳು ಸರ್ ಪ್ರಭು, ಪ್ರಜ್ವಲ್, ಧನುಷ್, ಎಂಜು ವೆಂಕಟೇಶ ಮಗ. ಸರ್ ನಾವು ಗಲಾಟೆ ನಾವು ನೋಡಲಿಲ್ಲ ಸರ್. ಅಲ್ಲಿ ಗಲಾಟೆ ನಡೀತಾ ಇದೆ ಅಂತ ನಮ್ಗೆ ಫೋನ್ ಬಂತು. ಸರಿ ಗಲಾಟೆ ನಡೀತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾವು ಬರೋಷ್ಟೊಳಗೆ ಸ್ಟೇಷನ್ ಹತ್ರ ಇದ್ದರು. ಸ್ಟೇಷನ್ ಹತ್ರ ಕೇಳಿದ್ರಕ್ಕೆ ನಮ್ಮನ್ನು ಹೊಡೆದಿದ್ದು ಸರ್. ಇಲ್ಲೇ ಸ್ಟೇಷನ್ ಹತ್ರ ನಮ್ಮನ್ನು ಹೊಡೆದಿದ್ದು. ಸ್ಟೇಷನ್ ತವನಿಂಕ ನಮ್ಮನ್ನು ಹೊಡೆದ್ಬಿಟ್ಟು ಹೋಗಿ ಸ್ಟೇಷನ್ ತವನಿಂಕ ಮನೆ ಹತ್ರ ಹೋಗಿ ನಮ್ಮ ಅಕ್ಕ ಮನೆ, ನಮ್ಮ ಮನೆ ಬುಲೆಟ್ ಎಲ್ಲ ಹೊಡೆದಾಕಿ ಅವ್ರ ಮನೆಯ ಒಂದು ಚೂರು ಸಾಮಾನಿಲ್ಲ ಎಲ್ಲ ಹೊಡೆದು ಬಿಳಿಸಾಕಿದ್ದಾರೆ ಸರ್. ಕಂಪ್ಲೇಂಟ್ ವಾಪಸ್ ತಗೋ, ನಮ್ಮ ಮಗಳಿದ್ಲು 6 ತಿಂಗಳ ಮಗ, ಅದು ಈಚೆ ಎತ್ಕೊಂಡು ಬರ್ತೀಯಾ ಇಲ್ಲ ನಿಮ್ಮ ಅಮ್ಮನ ಕರೆಸ್ತೀಯವ ಕಂಪ್ಲೇಂಟ್ ವಾಪಸ್ ತಗೊಂಡು, ಇಲ್ಲಾಂದರೆ ನಿಮ್ಮ ಅಮ್ಮನ ಸಂಜೆ ಅಷ್ಟರೊಳಗೆ ಕತ್ತರಿಸಾಕ್ತೀನಿ ಅಂತ ನನ್ನ ಮಗಳಿಗೂ ಬೆದರಿಕೆ ಹಾಕ್ಬಿಟ್ಟು ಬಂದಿದ್ದಾರೆ ಸರ್. ರೆಕಾರ್ಡಿಂಗು ಇದೆ ಫೋನಲ್ಲಿ. ಇನ್ನು ಹಲ್ಲೆಗೆ ಒಳಗಾದ ರೂಪಾ ಅವರ ಪತಿ ರಾಜ್ಕುಮಾರ್ ಅವರು ಘಟನೆಯನ್ನ ವಿವರವಾಗಿ ತಿಳಿಸಿಕೊಟ್ಟು ನನಗೆ ನ್ಯಾಯ ಹಾಗೂ ರಕ್ಷಣೆ ಬೇಕು ಎಂದು ಮಾಧ್ಯಮಗಳ ಮುಂದೆ ಮನವಿ ಮಾಡಿದ್ದು ಹೀಗೆ. ಸರ್, ಇದು ಹಿನ್ನೆಲೆ ಬಂದು ಏನನ್ನೋದು ನನಗೆ ಗೊತ್ತಿರಲಿಲ್ಲ ಮಾಹಿತಿ. ನಾನು ಮನೆಯಲ್ಲಿದ್ದಾಗ ನಂದಗುಡಿ ಗ್ರಾಮದ ನಿವಾಸಿ ನಮ್ಮ ಚಂದ್ರಮೋಹನ್ ಅನ್ನೋರು ನನಗೆ ಫೋನ್ ಮಾಡಿದ್ರು. ನಿಮ್ಮ ರೋಹಿತ್ ಮೇಲೆ ಡೀಸೆಲ್ ಆಗ್ತಾ ಇದ್ದಾನೆ ಕಾರ್ಗೆ, ಏಕಾಏಕಿ ಏನೋ ಗಲಾಟೆ ನಡೀತಾ ಇದೆ, ಡೀಸೆಲ್ ಆಗ್ತಾಯಿದ್ದ, ಕಾರು ಡೀಸೆಲ್ ಆಗಿ ನಿಂತೋಗಿದ್ದು. ಇಲ್ಲಿ ಬಂದಿದ್ದೆ ಡಿಂಗ್ರಿ ನಾಗರಾಜು ಅವ್ರ ಮಕ್ಕಳು ಆಮೇಲೆ ಧನುಷ್ ಇವರೆಲ್ಲ ಏಕಾಏಕಿಯಾಗಿ ಹಲ್ಲೆ ಮಾಡಿ ಕಾರ್ಗೆಲ್ಲ ಗ್ಲಾಸ್ಗೆಲ್ಲ ಹೊಡೆದಾಗ್ತಾ ಇದ್ದಾರೆ. ನಾನು ಸ್ನಾನಕ್ಕೆ ಕೂತಿದ್ದವನು ಎದ್ದು ಓಡಿ ಬಂದೆ, ಬೇಗ ಬಂದು ನಾನು ಕೇಳ್ತಾ ಇದ್ದೆ. ನಾನು ಏನೂ ಮಾತಾಡಲಿಲ್ಲ. ಸುಮಾರು ಒಂದು 200 ಜನಗಳಿದ್ದಾರೆ. ಇವು ಡಿಂಗ್ರಿ ನಾಗರಾಜು ಒಳಗಡೆ ಹೋಗಿ ಗ್ಯಾರೇಜಿಂದ ಸುತ್ತಿ ಸ್ಪಾನರ್ ತೊಗೊಂಬಂದು ಏಕ್ದಮ್ಮಾಗಿ ನಮ್ಮ ಮಗು ಮೇಲೆ ಹೊಡೆಯೋಕ್ಕೆ ಹೋದ. ನಾನು ಆಟ ಹೋಗೋದಿನ ನೋಡಿ ಸ್ವಾಮಿ, ಇಲ್ಲಿ ಒಂದು ಏಟು ತಲೆಗೆ ಸುತ್ತಿನಲ್ಲಿ. ಅದು ಚೂಪಾಗಿದ್ದಿರೋದು ಏನಾರ ಬಿದ್ದಿದ್ದರೆ ತಲೆ ಓಪನ್ ಆಗ್ತಾಯಿತ್ತು ನೋಡಿ. ಇದೆಲ್ಲ ಈಗ ಮೆಡಿಕಲ್ಲು ಮಾಡಿಸ್ದೆ. ಅವ್ರು ಏನೋ ಇದು ಬ್ಲಾಕ್ ಆಗಿರ್ತದೆ, ಇಲ್ಲಿ ಸೆನ್ಸಿಟಿವ್ ಪ್ಲೇಸ್ ಇದು, ಇಲ್ಲಿ ಹೊಡೆದ್ರೆ ಪ್ರಾಣ ಹೋಗೋ ಇದು ಬಿಡ್ತದೆ, ಹೋಗಿ ಎಕ್ಸ್ಟ್ರಾ ತೆಗೆಸಿ ಅಂತ ಹೇಳಿದ್ದಾರೆ. MLC ಎಲ್ಲ ಮಾಡಿದ್ದೀನಿ. ಈ ಥರ ಮಾಡಿದರು. ನಾನು ಇಲ್ಲಿಗೆ ಪೊಲೀಸ್ ಸ್ಟೇಷನ್ ಬಂದು ನಮ್ಮ ಮನೆಯವರು ನಾವೆಲ್ಲ ಬಂದರೆ ನನ್ನ ತಂಗಿಗೆ
ನನ್ನ ತಂಗಿ ಸೊಸೆಗೆ, ನಮ್ಮ ಅಣ್ಣನ ಮಗನಿಗೆ ಎಲ್ಲ ಪಬ್ಲಿಕಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಹೊಡೆದಾಕ್ಬಿಟ್ಟು ಅವ್ನು ಬಂದು ನಾನು ಕಾಲು ಹಿಡಿಬೇಕು, ಇಲ್ಲಾಂದರೆ ಮನೆ ನುಗ್ಗಿ ತಿವಿದು ಸಾಯಿಸಾಕ್ಬಿಡ್ತೀರಿ ಅಂತ ನನ್ನ ತಂಗಿ ಮಗ ರೋಹಿತ್ಗೆ ಹೇಳ್ತಾ ಇದ್ದ. ಆಯ್ತಪ್ಪ ಮಾತಾಡೋಣ, ಹೊಡೆದ ನೀನು ದೊಡ್ಡನಾದ, ಕಾನೂನಿದೆ ಕಾನೂನಿಗೆ ಹೋಗೋಣ ಅಂದ್ಬಿಟ್ಟು ನಾನು ಸ್ಟೇಷನ್ ಹತ್ರ ಬಂದೆ. ಸ್ಟೇಷನ್ ಹತ್ರ ನಾನು ಮನೇಲಿದ್ದೀನಿ. ನನ್ನ ಮಗಳು 6 ತಿಂಗಳು ಬಾಳಂತಿ, ಚಿಕ್ಕ ಮಗು ಇದೆ. ನಮ್ಮ ಮನೆ ಕುಟುಂಬನೇ ಇಲ್ಲಿದ್ದೀವಿ, ಸುಮಾರು ಜನ ಇಲ್ಲಿದ್ದಾರೆ. ನನ್ನ ಹೆಂಡತಿಗೆ ಯಾರೋ ಹೇಳಿದ್ದಾರೆ, ನಿಮ್ಮ ಗಂಡನಿಗೆ ಸುತ್ತಿಯಲ್ಲಿ ಹೊಡೆದ್ರು ಗಲಾಟೆ ಎತ್ತಿತ್ತಾರ ಅಂತ. ಅವರು ಬಂದ ತಕ್ಷಣ ಸ್ಟೇಷನ್ ಕಾಂಪೌಂಡಲ್ಲಿ ಪೊಲೀಸ್ನವ್ರ ಸಮ್ಮುಖದಲ್ಲೇ ಬಂದು ಒಂದೇ ಇಟ್ಟು ಹೊಡೆದಿದ್ದಾನೆ. ನನ್ನ ತಂಗಿ ಹಾರ್ಟ್ ಪೇಷಂಟ್, ಬೇರೆ ಕೈಯೆಲ್ಲ ತಿರುಗಿಬಿಟ್ಟಿದ್ದಾನೆ, ಮುಖ ಎಲ್ಲ ಊದೋಗಿದೆ. ಮನೆ ಹತ್ರ ಹೋಗಿ ನನ್ನ ಮಗಳಿಗೆ ಬೆದರಿಕೆ ಇದು ಮಾಡಿದ್ದಾನೆ. ಬುಲೆಟೆಲ್ಲ ಹೊಡೆದು, ನಿಮ್ಮ ತಾಯಿ ನಿಮ್ಮ ಅಪ್ಪನ ಕಂಪ್ಲೇಂಟ್ ತೊಗೊಂಬರೋದಕ್ಕೆ ವಾಪಸ್ ಬರೋದು ಕೇಳು, ಇಲ್ಲ ಅಂದರೆ ನಿಮ್ಮ ತಾಯಿನ ಸಾಯಿಸಾಕ್ಬಿಡ್ತೀನಿ ಅಂತ ಹೇಳಿ ನಮ್ಮ ಅಣ್ಣನ ಮನೆಗೆ ಹೋಗಿ ಮಗನ ಮನೆಯಲ್ಲಿ ಕ್ಲೀನಾಗಿ ಎಲ್ಲ ಕಂಪ್ಲೀಟ್ ಸಮಯ ಏನೂ ಇಟ್ಟಿಲ್ಲ, ಎಲ್ಲ ಟಿ ವಿ ಶೋಕೇಶ್ ಎಲ್ಲ ಧೂಳು ಮಾಡಿ ಇದು ಮಾಡಿಬಿಟ್ಟಿದ್ದಾರೆ ಸ್ವಾಮಿ. ಮನೆ ರಿಪೇರಿ ಮಾಡಿಸ್ತಾ ಇದ್ರು ಕೂಡ ಆ ಮನೆಗೆ ಕಣ್ಣುಕರಣೆ ಏನಿದಿಲ್ಲ. ಇದು ನನ್ನ ತಂಗಿ, ನನ್ನ ಮಗಳು ನನಗೆ ವಾಯ್ಸ್ ಮೆಸೇಜ್ ಕಳಿಸಿರೋದು. ಬೇಕಾದ್ರೆ ನಿಮ್ಮ ಸ್ಪೀಕರಲ್ಲೇ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನಾವೇನಾದರೂ ತಪ್ಪು ಮಾಡಿದ್ದೀವಿ, ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ, ಏನೂ ಇಲ್ಲ. ಏಕಾಏಕಿ ಹೋಗಿ ಒಂದು ನ್ಯಾಯ ಕೇಳಿ ಬಿಡಿಸೋದಕ್ಕೆ ಹೋದದು ಕೂಡ ದೌರ್ಜನ್ಯ. ಹಲವು ಪ್ರಕರಣಗಳು ಅವ್ರ ಮಕ್ಕಳ ಮೇಲೆ ಅವ್ರ ಮೇಲೆಲ್ಲ ದಾಖಲೆ ಆಗಿದೆ, ಎಲ್ರಿಗೂ ಗೊತ್ತಿದೆ. ಇಡೀ ಊರಲ್ಲಿ ಸ್ಟೇಷನಲ್ಲೇ ಬಂದು ಹೊಡಿತಾರೆ ಅಂದರೆ ನಮ್ಗೆ ರಕ್ಷಣೆ ಇಲ್ಲಿದೆ. ನಮಗೇನಾದರೂ ನಮ್ಮ ಕುಟುಂಬಕ್ಕೆ ಅನಾಹುತ ಆದರೆ ಇವರೇ ಕಾರಣ ಸರ್. ನಮಗೇನಾದರೂ ಅನಾಹುತ ಆದರೆ ಇವರೇ ಕಾರಣ. ಆಲ್ರೆಡಿ ಜನಗಳ ಮುಂದೆನೇ ಹೇಳ್ತಾರೆ ಸಾಯಿಸಾಕ್ತೀವಿ ಅಂತ. ನಾವು ಯಾವ್ದು ನಮಗೆ ಅವ್ರಿಗೆ ಒಂದು ಆಸ್ತಿ ವಿವಾದ ಆಗಲಿ, ಹಣಕಾಸಿನ ವಿವಾದ ಆಗಲಿ, ಡಿಂಗ್ರಿ ನಾಗರಾಜ್ಗೆ ನನಗೆ ಯಾವುದೂ ರೀತಿಯದು ಇದಿಲ್ಲ. ಆದರೆ ತಾಳ್ಮೆ ಅನ್ನೋದು ಮನುಷ್ಯನಿಗಿರಬೇಕು, ಕೇಳಬೇಕು. ಅಣ್ಣ ಈ ಥರ ಹಿಂಗೆ ನಡೆದಿದೆ ಅಂತ ನಾನು ದೊಡ್ಡವನಿದೆ, ನನಗೆ ಹೇಳಬೇಕು. ನಾವೇನಾದರೂ ಒಂದು ಅವ್ಯಾಚ್ಯ ಶಬ್ದಗಳಾಗಲಿ ಒಂದು ಇದಾಗಲಿ ಏನೂ ಮಾತಾಡಿಲ್ಲ. ಸುಮಾರು ಜನ ಇದ್ದಾರೆ, ಎಲ್ಲ ಅವ್ರ ಬಗ್ಗೆ ಹೇಳಕ್ಕೆ ಬಂದಾಗೆಲ್ಲ ಬೆದರಿಕೆ ಹಾಕ್ತಾರೆ ಸ್ಟೇಷನ್ ಹತ್ರ. ನಮಗೆ ಯಾರು ರಕ್ಷಣೆ ಕೊಡ್ತಾರೆ? ಈಗ ನಾವೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ. ಅವರು ಇನ್ನೂ ಒಬ್ಬರನ್ನ ಕರ್ಕೊಂಬಂದಿದ್ದಾರೆ, ಇನ್ನು ಯಾರನ್ನೂ ಕರ್ಕೊಂಬಂದಿಲ್ಲ. ನಮ್ಮ ತೆಗಿ ಮಗನ ಒಳಗಡೆ ಸಾಹೇಬರು ಕಳಿಸ್ಲಿಲ್ಲ, ಇರಿ ಅಂತ ಹೇಳಿದ್ದಾರೆ. ಅವರು ಇಲ್ಲೇ ಇರಲಿ ಅಂತ ರೋಹಿತ್ ಅನ್ನೋರನ್ನ ಒಳಗಡೆನೇ ಕುಂಡಿಸಿದ್ದಾರೆ. ನಾವೇನೂ ತಪ್ಪು ಮಾಡಿಲ್ಲ ಸರ್. ನಾವು ತಪ್ಪು ಮಾಡಿದರೆ ಕುಲ್ಲಂಕುಷವಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಿ. ನಾವೇನಾದರೂ ತಪ್ಪು ಮಾಡಿದ್ರೆ ಇಡೀ ಊರೇ ಹೇಳ್ತಾರೆ ನಾನೇನು ಮಾತಾಡಿಲ್ಲ. ಏನು ಯಂಗ್ಸ್ರು ಧರಣೆ ಅಂತ ನೋಡಿದ್ದೀರಾ? ನನ್ನ ಹೆಂಡತಿ ಹಾರ್ಟ್ ಪೇಷಂಟು, ಏನಾದರೂ ಪಾಯ್ಕೋ ಬಿದ್ದಿದ್ರೆ ಏನು ಮಾಡೋದು ಸರ್? ಕೇಳಬೇಕು. ಸ್ಟೇಷನ್ ಮುಖದಲ್ಲೇ ಕಾಂಪೌಂಡಲ್ಲೇ ಹೊಡೆದಿದ್ದಾರೆ. CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ ನನ್ನ ಮಗಳಿಗೆ ಏನು ಬೆದರಿಕೆ ಹಾಕಿದ್ದಾರೆ ಅನ್ನೋದನ್ನೆಲ್ಲ ಕೇಳಿ ನಿಮ್ಮ ಮೀಡಿಯಾ ಮುಖಾಂತರ 10 ಜನಕ್ಕೆ ಗೊತ್ತಾಗಬೇಕು. ಈ ರೀತಿ ಅನ್ಯಾಯವಾದ ತೊಂದರೆ ಯಾರಿಗೂ ಆಗಬಾರ್ದು. ಕಾನೂನಿದೆ, ಕಾನೂನಲ್ಲೇ ಇರಲಿ. ಇಲ್ಲ 10 ಜನಕ್ಕೆ ಕೇಳಿ ನಾವೇನಾದರೂ ತಪ್ಪು ಮಾಡಿದ್ದೀವಿ ಅನ್ನೋದು. ಇನ್ನು ಪೊಲೀಸ್ ಠಾಣೆ ಮುಂದೆ ಗಲಾಟೆ ನಡೆಯುತ್ತಿದ್ದಂತೆ ರೌಡಿ ಶೀಟರ್ ಡಿಂಗ್ರಿ ನಾಗರಾಜು ಹಾಗೂ ಮಕ್ಕಳಾದ ಪ್ರಜ್ವಲ್ ಪ್ರಭು ಹಾಗೂ NG ವೆಂಕಟೇಶ್ ಅವರ ಮಗ ಧನುಷ್ ಸೇರಿದಂತೆ 20ಕ್ಕೂ ಹೆಚ್ಚು ಯುವಕರು ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ಪೀಸ್ ಮಾಡಿ ಆಚೆ ನಿಲ್ಲಿಸಿದ್ದ ಬುಲೆಟ್ ಗಾಡಿಯನ್ನ ಒಡೆದು ಮನೆಯಲ್ಲಿದ್ದ 3 ಲಕ್ಷ ಹಣ ದೋಚಿ ಪರಾರಿಯಾಗಿದ್ದಾರೆ ಎಂದು ಮನೆಯ ಮಾಲೀಕ ಅನಿಲ್ ಅವರು ಆರೋಪಿಸಿದ್ದಾರೆ. ಸರ್, ಬೆಳಗ್ಗೆ ನಾನು ಜೆರಾಕ್ಸ್ ಬೇಕಾಗಿತ್ತು. ನಾನು ಜೆರಾಕ್ಸ್ ಅಂಗಡಿಗೆ ಹೋಗ್ತಾ ಇದ್ದೆ. ಅಲ್ಲಿ ಗುಂಪಿಗಿದ್ರು. ಏನು ಗುಂಪು ಹಂಗೋ ಹತ್ರಕ್ಕೆ ಹೋದೆ. ನೋಡಿದೆ ನಮ್ಮ ಬಾಮ ಇದ್ದ, ಏನೋ ಗಲಾಟೆ ಮಾಡ್ಕೊಂತಾದ್ರಂತೆ. ನಿಂತ್ಕೊಂಡಿದ್ದೆ, ನಾನು ಮಾತಾಡಿಲ್ಲ. ಅವನ ಆಮೇಲೆ ನೋಡ್ಬಿಟ್ಟು ಆಮೇಲೆ ನಮ್ಮ ಬಿಡೋಣ ಏನೋ ಕೂತಿ ಮಾತಾಡೋಣ ಅಂದ್ಬಿಟ್ಟು ಪಲ್ಸರಲ್ಲಿ ನಿಂತ್ಕೊಂಡಿದ್ದೆ. ಸುದ್ದಿ ತಗೊಂಡು ಇಲ್ಲಿ ಹಾಕ್ದೆ. ನಾಗರಾಜ್ ಅಂತ, ರೌಡಿ ನಾಗರಾಜ್ ಅವರು ಬಂದು ಸುದ್ದಿ ತಗೊಂಡು ಹಾಕಿದ್ರು. ಆಮೇಲೆ ಅಣ್ಣ ಯಾಕಣ್ಣ ನಮ್ಮ ಅಣ್ಣವ್ರು ಬಂದರು. ನಮ್ಮ ಅಣ್ಣವ್ರಿಗೂ ಇಲ್ಲಿ ತಲೆ ಮೇಲೆಲ್ಲ ಹಾಕಿದ್ರು ಏಟು. ಈ ಥರ ನಮ್ಮ ಅಕ್ಕವ್ರು ಬಂದರು ಕಲಾ ಜೊತೆ. ಅವ್ರಿಗೆ ಮೈಯೆಲ್ಲ ಕೈಯೆಲ್ಲ ಏಟ್ ಹಾಕಿದೆ. ಅದ್ರದ್ದು ರೂಪ ಸ್ಟೇಷನ್ ಮುಂದ್ಗಡೆ ಓದಿದ್ದಾರೆ. ಸ್ಟೇಷನ್ ಮುಂದ್ಗಡೆನೇ ಅವ್ರಿಗೆ ಇಲ್ಲಿ ಊದ್ಗಣಿದೆ. ತಿರ್ಗಿ ಬಂದು ಕಂಪ್ಲೇಂಟ್ ಏನು ವಾಪಸ್ ತಗೊಳಿಲ್ಲ ಅಂದರೆ ಮನೆಯೆಲ್ಲ ಹೊಡೆದು ಹಾಕ್ತೀನಿ ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಬಂದು ಮನೆಯೆಲ್ಲ ನಮ್ಮ ಅಣ್ಣವ್ರ ಮನೆ ಹೊಡೆದಿದ್ದೀನಿ ಸರ್. ಮಕ್ಕಳು ಪ್ರಜ್ವಲ್ ಪ್ರಭು ರೌಡಿ ನಾಗರಾಜ್ ಅವ್ರು 3 ಜನ ಬಂದು ಲಾಂಗಲ್ಲಿ ಮನೆಯೆಲ್ಲ ಹೊಡೆದಿಕ್ಕಿದ್ದಾರೆ ಸರ್. ಇನ್ನೇನು ಗೊತ್ತಿಲ್ಲ, ಮಾತಾಡೋ ನಮ್ಮ ಬಾಮ ಇದೆ, ಏನೋ ದುಡ್ಡು ವಿಷಯ ಮಾತಾಡ್ತಾ ಇದ್ದ. ಅವರು ದುಡ್ಡು ಕೊಡಲಿದ್ದಕ್ಕೆ ಬೇರೆಯವರು ಅವ್ನು ಕಳಿಸಿರೋದು ಕೊಟ್ಟಿದ್ದೀರಿ ಸರ್. ದುಡ್ಡು ವಿಷಯ ಅಲ್ಲಿ ಸರ್ ಅವ್ರು ಬಂದು ಕೇಳಿದ್ರಮ್ಮ ಇವ್ರು ಎಲ್ಲಿ ಇದ್ದಾರೆ ಅಂತಂದ್ರು. ಸರ್ ನಮ್ಗೆ ಗೊತ್ತಿಲ್ಲ ಇವರು ಎಲ್ಲೋದ್ರು ಅಂತ. ಬಂದ ತಕ್ಷಣ ಅವ್ರ ಕೈಯಲ್ಲಿ ಕೊಡ್ಲಿ ಇತ್ತು. ಬಂದ ತಕ್ಷಣ ಬಾಗಿಲು ಕೊಡಿದ್ರು. ಅಣ್ಣ ಯಾಕೆ ಹೊಡಿತಾ ಇದ್ದೀರಾ ಅಂತ ಕೇಳಿದೆ. ಅಣ್ಣ ಇದು ತಪ್ಪಣ್ಣ, ಇದು ಮಾಡೋದು ಸರಿ ಇಲ್ಲ ಅಂತ. ಅಷ್ಟೊಂದು ಮಕ್ಕಳು ಸುಮಾರು ಜನ, ಒಂದು 20 ಜನ ಬಂದಿದ್ರು. ಎಲ್ಲ ತಂದೆ ಮಕ್ಕಳೆಲ್ಲ
ಕೊಡ್ಡಿ ತೊಗೊಂಡು ಎಲ್ಲ ಲಾಂಗ್ ಮುಚ್ಚಿ ತೊಗೊಂಡು ಎಲ್ಲ ಹೊಡೆದ್ರು ಸರ್ ಅವ್ರ ಮಕ್ಕಳು. ಸರ್ ಮನೇಲಿ ಎಲ್ಲ ನಾವು ನಮ್ಮನ್ನ ಬರೋಕೆ ಆಚೆಗೆ ಬಿಟ್ಟಿಲ್ಲ, ಬಂದರೆ ಕತ್ತರಿಸ್ತೀವಿ, ಇಂಥವ್ರನ್ನ ಬಂದರೆ ನಾನು ಬಿಡಲ್ಲ, ಹೊಡೆದಾಕ್ತೀನಿ ಅಂತ ಹೇಳಿದ್ರು ಅವರು. ಅಣ್ಣ ಇದು ಮಾಡೋದು ತಪ್ಪು, ಇದು ಮಾಡಬೇಡ್ರಿ ಅಣ್ಣ, ಇದು ಹಿಂಗೆ ಇವಾಗ ತಾನೇ ಅವರೆಲ್ಲ ಸಾಲ ಮಾಡ್ಕೊಂಡು ತಂದು ಹಾಕಿದ್ದಾರೆ ಐಟಮ್ಸ್ ಎಲ್ಲ, ಈಗ ಬಂದು ಹಿಂಗೆಲ್ಲ ಮಾಡೋದು ತಪ್ಪಲ್ಲ ಅಣ್ಣ ಅಂತ ಕೇಳಿದೆ. ನಾನು ಹೊಡೆಯೋದೆ, ಯಾರು ಆಚೆ ಬಂದು ನಾನು ಕತ್ತರಿಸ್ತೀನಿ ಅಂತಂದ. ಸುಮಾರು ಒಂದು 20 ಜನ ಮೇಲೆ ಇದ್ರು ಸರ್. ಒಟ್ಟಾರೆ ರೌಡಿ ಶೀಟರ್ ಆಗಿರುವ ಡಿಂಗ್ರಿ ನಾಗರಾಜು ಹಲವಾರು ಬಾರಿ ಜೈಲಿಗೆ ಹೋಗಿ ಬಂದು ಗ್ರಾಮದಲ್ಲಿ ಹವಾ ಮೇಂಟೈನ್ ಮಾಡಿಕೊಂಡಿದ್ದಾನೆ. ಹಾಗೂ ಮಗ ಪ್ರಜ್ವಲ್ ಸಹ ಪೊಲೀಸ್ ಠಾಣೆ ಮೆಟ್ಟಿಲುಗಳನ್ನ ಹತ್ತಿ ಜೈಲಿಗೂ ಹೋಗಿ ಬಂದಿದ್ದು ಈಗ ಅಮಾಯಕರ ಮನೆ ಧ್ವಂಸ ಮಾಡಿ ಪರಾರಿಯಾಗಿದ್ದಾನೆ. ಇಲ್ಲಿನ ಪೊಲೀಸರು ಅವರನ್ನ ಬಂಧಿಸಿ ನ್ಯಾಯ ಒದಗಿಸಿ ಕೊಡ್ತಾರಾ ಎಂದು ಕಾದು ನೋಡಬೇಕಾಗಿದೆ.